ಮೊದಲ ಬಾರಿ ವಿಧಾನಸೌಧದ ಆವರಣದಲ್ಲಿ ನಡೆದ ಪುಸ್ತಕ ಮೇಳಕ್ಕೆ ಭಾನುವಾರ ತೆರೆ ಬಿದ್ದಿದೆ. 3 ದಿನದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸಿ ಪುಸ್ತಕಗಳನ್ನು ಖರೀದಿಸಿದ್ರು. ರಾಜ್ಯಪಾಲರು ಮತ್ತು ವಿಧಾನಸಭಾ ಸ್ಪೀಕರ್ ಖಾದರ್ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಓದುವ ಅಭ್ಯಾಸವನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು. ಪುಸ್ತಕ ಮೇಳಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಎಂದು ಹೇಳಿದರು. ತುಮಕೂರು, ರಾಮನಗರ, ಮೈಸೂರು, ಕೋಲಾರ, ಮಂಡ್ಯ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಭಾಗದಿಂದ ಪುಸ್ತಕ ಪ್ರಿಯರು ಆಗಮಿಸಿದ್ರು. 151 ಪುಸ್ತಕ ಮಳಿಗೆಗಳಿಗೆ ಭೇಟಿ ನೀಡಿ ಪುಸ್ತಕ ಖರೀದಿಸಿದ್ರು. ವಿರೋಧದ ಮಧ್ಯೆಯೂ ಕೊಪ್ಪಳದ ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣ ಪ್ರಾರಂಭವಾಗುತ್ತಿದೆ. ಸರಳವಾಗಿ ಕಾರ್ಖಾನೆ ಆಡಳಿತ ಮಂಡಳಿ ಪೂಜೆ ನೆರವೇರಿಸಿದೆ. ಕೊಪ್ಪಳದ ಅಣತಿ ದೂರದಲ್ಲಿ ಕಾರ್ಖಾನೆ ಆರಂಭವಾಗ್ತಾ ಇದ್ದು 980 ಎಕರೆ ಪ್ರದೇಶದಲ್ಲಿ 54,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇನ್ನು ಈ ಕೈಗಾರಿಕೆ ಬೇಡ ಅಂತ ಕೊಪ್ಪಳ ಬಂದ್ಗೆ ಕರೆ ಕೊಡಲಾಗಿತ್ತು. ಮಠಾಧೀಶರು ಸಾವಿರಾರು ಜನ ಹೋರಾಟ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಗವಿಸಿದ್ದೇಶ್ವರ ಸ್ವಾಮೀಜಿ ಕಣ್ಣೀರು ಹಾಕಿದ್ರು. ಇಷ್ಟೆಲ್ಲ ಬೆಳವಣಿಗೆ ನಡೆದ್ರೂ ಕಾರ್ಖಾನೆ ಆರಂಭವಾಗ್ತಿದೆ. ಬ್ಲೂ ಗೋಸ್ಟ್ ಹೆಸರಿನ ಗಗನನೌಕೆಯು ಚಂದ್ರನ ಅಂಗಳದಲ್ಲಿ ಯಶಸ್ವಿಯಾಗಿ ಲಗ್ಗೆ ಇಟ್ಟಿದೆ. ನಾಸಾದ ವಾಣಿಜ್ಯ ಉದ್ದೇಶಿತ ಕಾರ್ಯಕ್ರಮಗಳ ಭಾಗವಾಗಿ ಈ ಚಂದ್ರಯಾನ ಯೋಜನೆಯು ನಡೀತಾ ಇದೆ. ಅಮೆರಿಕಾದ ಟೆಕ್ಸಾಸ್ನ ಫೈರ್ಫ್ಲೈ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯು ಈ ಶೋಧ ನೌಕೆಯನ್ನು ನಿರ್ಮಿಸಿದೆ. ನಾಸಾದ ಪೇಲೋಡ್ಗಳನ್ನೇ ಖಾಸಗಿ ಸಂಸ್ಥೆಯು ಚಂದ್ರನ ಅಂಗಳಕ್ಕೆ ತಲುಪಿಸುವ ಕಾರ್ಯಕ್ರಮ ಇದಾಗಿದೆ. ಮೊದಲ ಬಾರಿಗೆ 2024ರಲ್ಲಿ ಪಿಟ್ಸ್ಬರ್ಗ್ನ ಆಸ್ಟ್ರೋಬಾಟಿಕ್ ಉಡಾವಣೆ ಮಾಡಿದ ಕೆಲವೇ ಹೊತ್ತಿನಲ್ಲಿ ವಿಫಲವಾಗಿತ್ತು. ಮತ್ತೊಮ್ಮೆ 2ನೇ ಬಾರಿ ನಡೆದ ಪ್ರಯತ್ನವು ಯಶಸ್ವಿಯಾಗಲಿಲ್ಲ. ಇದೀಗ 3ನೇ ಪ್ರಯತ್ನ ಫಲ ಕೊಟ್ಟಿದೆ. ರಾಜ್ಯಾದ್ಯಂತ ಹಕ್ಕಿ ಜ್ವರ ಆತಂಕ ಇದ್ರೂ ತೆಲಂಗಾಣ ರಾಜ್ಯ ಸಂಪರ್ಕಿಸುವ ಗಡಿಯಲ್ಲಿ ತಪಾಸಣೆ ನಡೆಸದೆ ಬೀದರ್ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ. ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಗಡಿ ಭಾಗದಲ್ಲಿ ತಪಾಸಣೆ ನಡೆಸಲಾಗ್ತಾ ಇದೆ. ಆದರೆ ತೆಲಂಗಾಣ ಗಡಿಯಲ್ಲಿ ಚೆಕ್ ಪೋಸ್ಟ್ ನಿರ್ಮಿಸದೆ ವಾಹನಗಳನ್ನು ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ತೆಲಂಗಾಣ ಸಂಪರ್ಕಿಸುವ 3 ಕಡೆಗಳಲ್ಲಿಯೂ ತಪಾಸಣೆಗೆ ಜಿಲ್ಲಾಡಳಿತ ಮುಂದಾಗಿಲ್ಲ. ಶಹಾಪುರ, ಅಷ್ಟೂರ್, ಭಂಗೂರ್ ಗಡಿಯಲ್ಲಿ ಯಾವುದೇ ಮುಂಜಾಗೃತಾ ಕ್ರಮಕ್ಕೆ ಮುಂದಾಗದ ಹಿನ್ನೆಲೆಯಲ್ಲಿ ತೆಲಂಗಾಣದಿಂದ ಗೂಡ್ಸ್ ವಾಹನಗಳು ಬೇಕಾಬಿಟ್ಟಿ ನಿತ್ಯ ನೂರಾರು ಓಡಾಟ ನಡೆಸ್ತಾ ಇದ್ದಾವೆ. ಹೈದರಾಬಾದ್ ಸೇರಿ ಪ್ರಮುಖ ನಗರದಿಂದ ಕೋಳಿ ಪದಾರ್ಥ ಸಾಗಾಟ ಮಾಡುವ ಸಾಧ್ಯತೆ ಇದೆ. ಹಕ್ಕಿ ಜ್ವರ ಹರಡುವ ಆತಂಕ ಇದ್ರೂ ಜಿಲ್ಲಾಡಳಿತ ಡೋಂಟ್ ಕೇರ್ ಎಂಬಂತೆ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದೆ. ಸರ್ಕಾರ ಗಡಿ ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಣೆ ಮಾಡಿದ್ರೂ ಬೀದರ್ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಆದ್ರಿಂದ ಬೀದರ್ ಜಿಲ್ಲಾಡಳಿತ ಹಕ್ಕಿ ಜ್ವರಕ್ಕೆ ಗಂಭೀರವಾಗಿ ಪರಿಗಣಿಸದೇ ಇರೋದು ಆತಂಕ ಹೆಚ್ಚಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.